ಸಿಲಿಕಾನ್ ಸಿಟಿಯಲ್ಲಿ ಸುಲಿಗೆ, ದರೋಡೆ ಸರ್ವೇ ಸಾಮಾನ್ಯ. ಒಂಟಿ ಜನರನ್ನ ಅಡ್ಡಗಟ್ಟೋ ದುಷ್ಕರ್ಮಿಗಳು ಮೊಬೈಲ್, ಪರ್ಸ್ ಸೇರಿ ಸಿಕ್ಕ ವಸ್ತುಗಳನ್ನ ದೋಚಿ ಎಸ್ಕೇಪ್ ಆಗ್ತಾರೆ. ಆದರೆ ಸಿಕ್ಕಿಬಿದ್ದ ಕಳ್ಳರ ಗ್ಯಾಂಗೊಂದು ಸಿಕ್ಕವರಿಗೆ ಚಾಕು ಇರಿದಿದ್ದಾರೆ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ಚಾಕು ಹಾಕ್ತಾರೆ, ಮೊಬೈಲ್ ಕದಿತಾರೆ. ಈ ವಿಡಿಯೋ ನೋಡಿ, ಜನರು ಕಳ್ಳನನ್ನ ಹಿಡಿದು ಸಖತ್ತಾಗಿ ಗುಸ ಕೊಟ್ಟಿದ್ದಾರೆ. ಭಾನುವಾರ ಸಂಜೆ ಬೆಂಗಳೂರಿನ ಹೆಣ್ಣೂರು ಬಂಡೆ ಬಳಿ ಈ ಘಟನೆ ನಡೆದಿದ್ದು, ಮೊಬೈಲ್ ಕದಿಯಲು ಬಂದಿದ್ದ ಕಳ್ಳನಿಗೆ ಜನರು ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಅದಾದ ಕೆಲವೇ ನಿಮಿಷಗಳಲ್ಲಿ ಮೊಬೈಲ್ ಕಳ್ಳರು ಸ್ಥಳೀಯರ ನಡುವೆ ಮಾರಾಮಾರಿ ನಡೆದಿದ್ದು, 8 ಜನರಿಗೆ ಕಳ್ಳರು ಚಾಕು ಹಾಕಿದ್ದಾರೆ. ಎರಡು ದಿನಗಳ ಹಿಂದೆ ಮಳಿಯಪ್ಪ ಎಂಬಾತ ಅಂಗಡಿಯಿಂದ ಮನೆಗೆ ಹೋಗ್ತಾ ಇದ್ದ. ಆಗ ಬೈಕ್ನಲ್ಲಿ ಬಂದ 4 ಕಳ್ಳರು ಮಳಿಯಪ್ಪನನ್ನ ಅಡ್ಡಗಟ್ಟಿ ಮೊಬೈಲ್ ಕಸ್ತಿದ್ದಾರೆ. ಆಗ ಸಹಾಯಕ್ಕೆ ಬಂದ ಸ್ಥಳೀಯರು 2 ಮೊಬೈಲ್ ಕಳ್ಳರನ್ನ ಹಿಡಿದು ಥಳಿಸಿದ್ದಾರೆ. ಅಷ್ಟರಲ್ಲಿ 4-5 ಬೈಕ್ಗಳಲ್ಲಿ ಬಂದ ಮೊಬೈಲ್ ಕಳ್ಳರು ಸಿಕ್ಕವರ ಮೇಲೆ ಚಾಕು ಬೀಸಿದ್ದಾರೆ. ಅವರೊಂದು 20 ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮೊಬೈಲ್ಸ್, ಆದರೆ 10 ಮೇಲೆನೇ ಇದ್ದಿದ್ದು. ಎಲ್ಲ ಚಾಕೆಲ್ಲ ತಗೊಂಡು ಬಂದ್ಬಿಟ್ಟು ಯಾರ ಮುಖ ನೋಡಿಲ್ಲ, ಬಂದವ್ರಿಗೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟು ರೋಡಲ್ಲಿ ಸೈಡಾಗಿ ನಿಂತಿರೋರ್ಗೆಲ್ಲ ಹಾಕ್ಬಿಟ್ರು. ನಮ್ಮ ಸೈಡಾಗಿ ನಿಂತಿರೋದು ನಮ್ಮ ಮಾವ ಹಂಗೆ ಅವ್ರಿಗೆ ಬಂದು ಸೈಡಾಗಿ ನಿಂತಿರೋ ಅವ್ರಿಗೆ ಹಾಕ್ಬಿಟ್ರು. ನಾನು ನಮ್ಮ ಡ್ಯಾಡಿ ಬಂದ್ರಿ, ನಮ್ಮ ಅಣ್ಣ ಡ್ಯಾಡಿ, ನಾವು 2 ಜನಕ್ಕೆ ಆಗಿದೆ. ಮಳಿಯಪ್ಪನ ಸಂಬಂಧಿಕರು ಜಗಳ ನೋಡ್ತಾ ನಿಂತವರಿಗೂ ಚಾಕು ಇರಿಯಲಾಗಿದೆ. ತನ್ನ ಮಾವನೊಂದಿಗೆ ಹೋಗ್ತಾ ಇದ್ದ ಸತೀಶ್ ಎಂಬಾತನಿಗೆ ಇರಿಯಲಾಗಿದೆ. ಆತನ ತಲೆಗೆ 13 ಹೊಲಿಗೆ ಹಾಕಲಾಗಿದೆ. ಹುಡುಗರು ಬಂದವರೆಲ್ಲ ಚಾಕು ತಗೊಂಡು ಎಲ್ರೂ ಸಿಗ್ದವ್ರನ್ನೆಲ್ಲ ಹಾಕವ್ರೆ. ನನಗೆ ಮತ್ತು ನಮ್ಮ ಊರು ಅವ್ರಿಗೆಲ್ಲರೂ ಎಲ್ರಿಗೂ ಸಿಗ್ದವ್ರಿಗೆ ಅವರು ಒಂದು 10-14 ಜನ ಏನೋ ಇದ್ರು. ಈ ರಸ್ತೆಯಲ್ಲಿ ಗಾಂಜಾ ವ್ಯಸನಿಗಳು ಓಡಾಡ್ತಾರಂತೆ. ಅವರೇ ಈ ಕೃತ್ಯ ಎಸಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಹೆಣ್ಣೂರು ಪೊಲೀಸರು 7 ಜನರನ್ನ ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದೇಶದಲ್ಲಿ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗಿದೆ. ಬುದ್ಧಿವಂತರನ್ನೇ ಮಂಗ ಮಾಡಿ ಖಾತೆಯಲ್ಲಿರೋ ಹಣ ಖಾಲಿ ಮಾಡೋ ಭೂಪರು ನಮ್ಮ ದೇಶದಲ್ಲಿದ್ದಾರೆ. ಇದೀಗ ಸೈಬರ್ ವಂಚಕರು ಮಾಡಿರೋ ಹೊಸ ತಂತ್ರ ನೋಡಿ ಖಾಕಿ ಪಡೆ ದಂಗಾಗಿದೆ. ಕೊರಿಯರ್ನಲ್ಲಿ ಬರ್ತಿವೆ ರಾಶಿ ರಾಶಿ ಸಿಮ್. ಒಬ್ಬೊಬ್ಬ ವಂಚಕನ ಬಳಿ ಇವೆ 100ರಿಂದ 200 ಸಿಮ್. ಪೊಲೀಸರಿಗೆ ಸೈಬರ್ ವಂಚಕರದ್ದೇ ಚಿಂತೆಯಾಗಿದೆ. ಯಾಕಂದ್ರೆ ಸೈಬರ್ ವಂಚನೆ ಬಳಿಕ ಮೊಬೈಲ್ ನಂಬರ್ ಜಾಡು ಹಿಡಿದು ಹೋದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ರಾಜಸ್ಥಾನದ ಬುಡಕಟ್ಟು ಜನರು, ಬಡವರು ಸಿಕ್ತಿದ್ದಾರೆ. ಅವರನ್ನ ವಿಚಾರಿಸಿದ್ರೆ 8 ಮಾಹಿತಿಯೂ ಸಿಕ್ತಿಲ್ಲ. ಅದಕ್ಕೆ ಕಾರಣ ಹುಡುಕ್ತಾ ಹೋದಾಗ ಸ್ಫೋಟಕ ಮಾಹಿತಿ ಹೊರಬೀಳ್ತಿವೆ. ಪರ ರಾಜ್ಯಗಳ ಅನಕ್ಷರಸ್ಥರ ಆಧಾರ್, ಪಾನ್ ಕಾರ್ಡ್ ಬಳಸಿ 10ರಿಂದ 15 ಸಿಮ್ ಖರೀದಿಸಿ ಸೈಬರ್ ವಂಚಕನಿಗೆ 100ರಿಂದ 200 ಸಿಮ್ ಕೊರಿಯರ್ ಮಾಡಲಾಗ್ತಿದೆ. ಸೈಬರ್ ವಂಚನೆಯಲ್ಲಿ ಹಲವಾರು ವಿಧದಲ್ಲಿ ವಂಚನೆ ಮಾಡ್ತಾರೆ. ಆದರೆ ಮುಖ್ಯವಾಗಿ ನಮಗೆ ಫೇಕ್ ಸಿಮ್ ಕಾರ್ಡ್ಸ್ ಇದ್ದು, ಮತ್ತೊಂದು ಫೇಕ್ ಅಕೌಂಟ್ಗಳದ್ದು. ಇದರಲ್ಲಿ ಮುಖ್ಯವಾಗಿ ಸಿಮ್ ಕಾರ್ಡ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಹಳ್ಳಿಗಳಲ್ಲಿ ಯಾರು ಅನಕ್ಷರಸ್ಥರಿರ್ತಾರೆ, ಯಾರಿಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ ಇದೆ ಅಂಥವ್ರ ಹೆಸರಲ್ಲಿ ಭಾಳಷ್ಟು ಸಿಮ್ಗಳನ್ನು ಖರೀದಿ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡಿ ಸೈಬರ್ ಕ್ರಿಮಿನಲ್ಗಳು ಬಳಸ್ತಿರುವಂಥದ್ದು. ಬೆಂಗಳೂರಿನಲ್ಲಿ ನಿತ್ಯ ಬಕ್ರ ಆಗ್ತಿದ್ದಾರೆ 40ರಿಂದ 50 ಜನ. ಕರ್ನಾಟಕದಲ್ಲಿ ದಿನಕ್ಕೆ 200ರಿಂದ 250 ಕೇಸ್. ಮಾತಲ್ಲೇ ಮರಳು ಮಾಡೋ ಸೈಬರ್ ವಂಚಕರು ಬೆಂಗಳೂರಲ್ಲಿ ದಿನಕ್ಕೆ 40ರಿಂದ 50 ಜನರನ್ನ ಬಕ್ರ ಮಾಡ್ತಾರೆ. ಕರ್ನಾಟಕದಲ್ಲಿ 200ರಿಂದ 250 ಕೇಸ್ ದಾಖಲಾಗ್ತಿವೆ. ಮೊದಲು OTP ಮೂಲಕ ವಂಚಿಸ್ತಾ ಇದ್ದ ಗ್ಯಾಂಗ್ ಈಗ ಹೊಸ ತಂತ್ರ ಹೆಣೆಯುತ್ತಿದೆ. ಒಂದು ಲಿಂಕ್ ಕಳುಹಿಸಿ ಓಪನ್ ಮಾಡಿ ಅಂತಾರೆ. ಒಂದು ವೇಳೆ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಹಣ ಮಂಗಮಾಯ ಆಗುತ್ತೆ. ಬ್ಯಾಂಕ್ ಅಕೌಂಟ್ಗಳಲ್ಲೂ ಕೂಡ ಬೇರೆ ಬೇರೆ ಜನರ ಹೆಸರಿನಲ್ಲಿ ಬೇರೆ ಬೇರೆ ಐಡಿಗಳನ್ನ ಯೂಸ್ ಮಾಡಿಕೊಂಡು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಈ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ, ದೆಹಲಿ ಮತ್ತು ಸುತ್ತಮುತ್ತ ಜನರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳು ಮತ್ತು ಅಕೌಂಟ್ಗಳು ಬಳಕೆ ಆಗ್ತಿರೋದು ಗೊತ್ತಾಗ್ತದೆ. ಪ್ರತಿ ತಿಂಗಳು ಬೆಂಗಳೂರಲ್ಲಿ 1300ಕ್ಕೂ ಹೆಚ್ಚು ಕೇಸ್ ದಾಖಲಾಗ್ತಿವೆ. ಪೊಲೀಸರಿಗೆ ಜನರು ಕೂಡ ಸಾಥ್ ನೀಡಬೇಕು. ಅನಾಮಧೇಯ ಕರೆ, ಮೆಸೇಜ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ರೆ ನಾಳೆ ನೀವು ಮೋಸ ಹೋದವರ ಲಿಸ್ಟ್ ಅಲ್ಲಿ ಸೇರಬಹುದು. ಹುಷಾರ್. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.